NTA ಕಡೆಯಿಂದ ರಿವೈಸ್ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಸಲ್ಟ್ನ ನೋಡ್ಕೋಬೋದಾಗಿರುತ್ತೆ. ಇವಾಗ ನೀವು ರಿಸಲ್ಟ್ ನೋಡಿದಾಗ ಕೆಲವ್ರದ್ದು ಏನಾಗಿರುತ್ತೆ ಅಂದರೆ ರ್ಯಾಂಕಿಂಗ್ ಇವಾಗ ಸ್ವಲ್ಪ ಬೆಟರ್ ಆಗಿರುತ್ತೆ, ಮತ್ತು ಕೆಲವ್ರದ್ದು ಏನಾಗಿರುತ್ತೆ ಅಂದರೆ ಮಾರ್ಕ್ಸು ಕೂಡ ಕಮ್ಮಿ ಬಂದಿರುತ್ತೆ, ಮತ್ತು ರ್ಯಾಂಕಿಂಗು ಕೂಡ ಇವಾಗ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಏನಕ್ಕೆ ಅಂದರೆ ಫಿಸಿಕ್ಸಲ್ಲಿ ಈ ಒಂದು ಕ್ವಶನ್ ಯಾರ್ದು ಆಪ್ಷನ್ ಕರೆಕ್ಟಾಗಿ ಹಾಕಿದ್ದೀರಾ, 4th ಆಪ್ಷನ್ ಕರೆಕ್ಟಾಗಿರುತ್ತೆ. ಈ ಒಂದು ಕ್ವಶನ್ಗೆ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ. ಈ ಒಂದು ಆಪ್ಷನ್ ಯಾರು ಕರೆಕ್ಟಾಗಿ ಆನ್ಸರ್ ಮಾಡಿರ್ತೀರಿ ಈ ಒಂದು ಕ್ವಶನ್ಗೆ ಅವ್ರದ್ದು ರ್ಯಾಂಕಿಂಗ್ ಜಾಸ್ತಿ ಬರುತ್ತೆ, ಏನು ಕೂಡ ಮೈನಸ್ ಆಗಲ್ಲ. ಈ ಒಂದು ಕ್ವಶನ್ಗೆ ಯಾರು ತಪ್ಪಾಗಿ ಆನ್ಸರ್ ಮಾಡಿರ್ತೀರಾ ಅವ್ರಿಗೆ -4 ಮಾರ್ಕ್ಸ್ ಆಗಿರುತ್ತೆ, ಅವ್ರಿಗೆ ಇವಾಗ ರ್ಯಾಂಕಿಂಗ್ ಕಮ್ಮಿ ಬಂದಿರುತ್ತೆ. ಸರಿನಾ? ಇವಾಗ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಏನು ಎಲ್ಲಾನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಏನಂದರೆ ಇವಾಗ ನೀಟ್ದು ರಿಸಲ್ಟ್ ಅನೌನ್ಸ್ ಆಯಿತು. ಇನ್ನೂ ನಮಗೆ ಯಾವುದೇ ಥರದ ಕೌನ್ಸಿಲಿಂಗ್ಗೆ ತಡೆ ಇಲ್ಲ. ನಿಮಗೆ ಡೈರೆಕ್ಟಾಗಿ ನೆಕ್ಸ್ಟು ಕೌನ್ಸಿಲಿಂಗ್ ಪ್ರೋಸೆಸ್ನ ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಮತ್ತು ನೀವು ಯಾರ್ಯಾರು ಇವಾಗ MCC ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರಾ, ನಿಮಗೆ ಇಲ್ಲಿ MCC ವೆಬ್ಸೈಟ್ನ ನೀವು ವಿಸಿಟ್ ಮಾಡಬೇಕಾಗುತ್ತೆ. ನೀವು ಯಾರು ಕರ್ನಾಟಕ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ, ನೀವು ಬಂದ್ಬಿಟ್ಟು KA ವೆಬ್ಸೈಟ್ನ ರೆಗ್ಯುಲರಾಗಿ ವಿಸಿಟ್ ಮಾಡ್ತಾ ಇರಬೇಕಾಗುತ್ತೆ. ಇಲ್ಲಿ KA ಕಡೆಯಿಂದ ನಿಮಗೆ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ, ಏನೇನು ಮಾಡಬೇಕು ಸ್ಟೇಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕೆ ಅನ್ನೋ ಒಂದು ಪ್ರೊಸೀಜರ್ ನೀವು ತಿಳ್ಕೊಬೇಕಾಗುತ್ತೆ. ಮೆಂಬರ್ಶಿಪ್ ತೊಗೊಂಡಿರೋರಿಗೆ ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಬರುತ್ತೆ. ನೀವು ತೊಗೊಳ್ದೇ ಇರೋರು ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರಬೇಕಾಗಿರುತ್ತೆ ಪ್ರತಿದಿನ ಕೂಡ, ಅದನ್ನ ನೀವು ಚೆಕ್ ಮಾಡ್ತಾ ಇರಬೇಕಾಗಿರುತ್ತೆ. ಸರಿನಾ? ಮತ್ತು MCC ಕೌನ್ಸಿಲಿಂಗಲ್ಲಿ ಏನಾಗುತ್ತೆ ಅಂದರೆ ನೀವು ರಿಜಿಸ್ಟರ್ ಮಾಡ್ಕೋತೀರಾ. ಇಲ್ಲಿ ನಿಮಗೆ ಸಾಕಷ್ಟು ಒಂದು ಆಪ್ಷನ್ಸ್ಗಳು ಬರುತ್ತೆ. ಅಂದರೆ ಆಲ್ ಇಂಡಿಯಾ ಕೋಟಾ ಮುಖಾಂತರ ಕೂಡ ಸೀಟ್ ಕ್ಲೈಮ್ ಮಾಡ್ಬೋದು, ಏಮ್ಸು ಜಿಪ್ಪರು ಕೂಡ ಮಾಡ್ಬೋದು, ಮತ್ತು ಡೀಮ್ಡ್ ಯೂನಿವರ್ಸಿಟಿಗೂ ಕೂಡ ನೀವೊಂದು ಆಪ್ಷನ್ ಮಾಡ್ಬೋದು. ಆದರೆ ಇಲ್ಲಿ ನಿಮ್ಗೆ ಆಲ್ ಇಂಡಿಯಾ ಕೋಟಾದಲ್ಲಿ ಏನಾದರೂ ಸೀಟ್ ಅಲಾಟ್ ಆಗಬೇಕು, ನೀವೇನಾದರೂ OBC ಜನರಲ್ ಮೆರಿಟಲ್ಲಿ ಇದ್ದೀರಾ ಅಂದರೆ ಅದು ಕೂಡ ಆಲ್ ಇಂಡಿಯಾ ಕೋಟಲ್ಲಿ ಅಲಾಟ್ ಆಗಬೇಕಂದ್ರೆ ನಿಮ್ದು ಎಲ್ಲರದು ಕೂಡ ಸ್ಕೋರ್ ಬಂದ್ಬಿಟ್ಟು 600 ಅಬೋವ್ ಇತ್ತು ಅಂದರೆ ಮಾತ್ರ ಇಲ್ಲಿ ಅಲಾಟ್ ಆಗುತ್ತೆ. ಯಾಕೆಂದರೆ ಇಲ್ಲಿ ನೀವು ನೋಡ್ಕೊಳ್ಳಿ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ರ್ಯಾಂಕಿಂಗ್ ವೈಸು ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಯಾರ್ದು ರ್ಯಾಂಕಿಂಗ್ ಜಾಸ್ತಿ ತೆಗೆದಿದ್ದಾರೆ ಅವ್ರದ್ದು ಇಲ್ಲಿ ಫಸ್ಟ್ ಇದೆ, ಇದು ರ್ಯಾಂಕ್, ಇದು ಮಾರ್ಕ್ಸ್ ಅಲ್ಲ. ಸರಿನಾ? ಯಾರು ಕಮ್ಮಿ ರ್ಯಾಂಕಿಂಗ್ ತೆಗೆದಿದ್ದಾರೆ ಅವ್ರದ್ದೆಲ್ಲ ಇಲ್ಲಿ ಕೆಳಗಡೆ ಬಂದಿರುತ್ತೆ, ಅವ್ರಿಗೆ ಯಾವ್ಯಾವ ಸೀಟ್ ಅಲಾಟ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸರಿನಾ? ನೀವು ಇಲ್ಲಿ ನೋಡ್ಬೋದು ಹತ್ತತ್ರ 350 ಪೇಜಸ್ನ ಇಲ್ಲಿ ಸ್ಕ್ರಾಲ್ ಮಾಡಿದ್ದೀನಿ. ಇಲ್ಲಿ 21,000 ತೆಗ್ದಿರೋರನ್ನೇ ಇನ್ನೂ ಇಷ್ಟು ಸೀಟ್ಗಳನ್ನ ಕ್ಲೈಮ್ ಮಾಡಿದ್ದಾರೆ. ಅಂದರೆ ಇವ್ರದ್ದೆಲ್ಲರದು ಕೂಡ ಮಾರ್ಕ್ಸ್ ಬಂದ್ಬಿಟ್ಟು 600 ಅಬೋವ್ ಇರೋರು ಇವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂದರೆ ಆಲ್ ಇಂಡಿಯಾನ ಕ್ಲೈಮ್ ಮಾಡಿದ್ದಾರೆ. ಮತ್ತು ಜೊತೆಗೆ ನೀವು ಇಲ್ಲಿ ನೋಡಬೇಕಾಗುತ್ತೆ, ಇಲ್ಲಿ OBC ಮತ್ತು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಆಗಲೇ ಸೀಟ್ಗಳು ಆಲ್ ಇಂಡಿಯಾ ಕೋಟಾದಲ್ಲಿ ಹೊಂಟೋಗಿದೆ. ಯಾರು ಸೀಟ್ ಪಡ್ಕೋತಾ ಇದ್ದಾರೆ ಅಂದರೆ SC ST ಸ್ಟೂಡೆಂಟ್ಸು ಅಥವಾ BDSನ ನೋಡ್ತಾ ಇರೋರು ಇಲ್ಲಿ ಪಡ್ಕೋತಾ ಇದ್ದಾರೆ. ಬೇಕಂದರೆ ಇಲ್ಲಿ ಸ್ಕ್ರಾಲ್ ಡೌನ್ ನೀವು ಮಾಡ್ಕೊಂಡು ನೋಡ್ಕೋಬೋದಾಗಿರುತ್ತೆ. ಇಲ್ಲಿ ನಾವು ಇನ್ನೊಂದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ಇಲ್ಲಿ ನಿಮಗೆ ಡೀಮ್ಡ್ ಯೂನಿವರ್ಸಿಟಿಗೂ ಕೂಡ ಇಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿರೋವಂಥ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜಸ್ಗೆ ಬಂದ್ಬಿಟ್ಟು ಕಾಂಪಿಟೇಷನ್ ಇಲ್ಲಿ ಜಾಸ್ತಿ ಇರುತ್ತೆ, ಮತ್ತು ಸುಮಾರಾಗಿರುವಂಥ ಕಾಲೇಜಸ್ ಬಂದ್ಬಿಟ್ಟು ಇಲ್ಲಿ ಕಮ್ಮಿ ಇರುತ್ತೆ. ಸರಿನಾ? ಇಲ್ಲಿ SC ST ಅವ್ರಿಗೆ ಸ್ವಲ್ಪ ಇಲ್ಲಿ ಬೆನಿಫಿಟ್ ಇದೆ. ಯಾಕಂದರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ SC ST ಅವ್ರಿಗೆ ಒಂದು 550 ಅಬೋವ್ ತೆಗೆದಿರೋರ್ಗೂ ಕೂಡ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರೋದನ್ನ ನಾವು ಇಲ್ಲಿ ನೋಡ್ಬೋದು. ಆದರೆ 550 ಕೆಳಗಡೆ ತೆಗೆದಿರೋರಿಗೆ ಆಲ್ ಇಂಡಿಯಾ ಕೋಟಾದಲ್ಲಿ SC ST ಅವ್ರಿಗೂ ಕೂಡ ಸೀಟ್ ಅಲಾಟ್ಮೆಂಟ್ ಇಲ್ಲಿ ಆಗಿಲ್ಲ. ಇಲ್ಲಿ ನೀವೇನು ನೋಡ್ತೀರಾ ಇದೆಲ್ಲ ಫೀಸಸ್ ಬಂದ್ಬಿಟ್ಟು ನಿಮಗೆ 15 lakh ಅಬೋವ್ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಕಾಲೇಜು ಒಂದೊಂದು ರೀತಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಇದು ಕರ್ನಾಟಕದ್ದು ಕೂಡ ಕಾಲೇಜಸ್ ತೋರಿಸುತ್ತೆ, ಮತ್ತು ಆಲ್ ಓವರ್ ಇಂಡಿಯಾ ಎಷ್ಟು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜ್ ಇದೆ ಅದು ಕೂಡ ತೋರಿಸುತ್ತೆ. ಅದಕ್ಕೂ ಕೂಡ ನೀವು ನೋಡ್ಬೋದು ಕಾಂಪಿಟೇಷನ್ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಕಾಂಪಿಟೇಷನ್ ನಿಮ್ಗೆ ಏನು ರೀತಿ ಬಿಲ್ಡ್ ಆಗ್ತಿದೆ ಅಂದರೆ 2,52,000 ತೆಗೆದಿರೋರ್ಗೂ ಕೂಡ ಇಲ್ಲಿ ಡೀಮ್ಡ್ ಯೂನಿವರ್ಸಿಟಿಲಿ ಸೀಟ್ ಸಿಕ್ಕಿರುತ್ತೆ, ನೀವು ನೋಡ್ಕೋಬೋದಾಗಿರುತ್ತೆ. ಆದರೆ ಫೀಸಸ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇರುತ್ತೆ. ಸರಿನಾ? ಈ ರೀತಿ ಇದೆ ಕಾಂಪಿಟೇಷನ್ ಎಲ್ಲ ಕೂಡ ಆಲ್ ಇಂಡಿಯಾ ಕೋಟಾದಲ್ಲಿ. ನಿಮಗೆ ಸ್ಟೇಟ್ ಕೌನ್ಸಿಲಿಂಗ್ ಎಲ್ಲ ಏನಾಗುತ್ತೆ ಅಂದರೆ ಅದು ನಿಮಗೆ MCC ಕೌನ್ಸಿಲಿಂಗ್ದು ಶೆಡ್ಯೂಲ್ ಬಿಡ್ತಾರೆ. ಆ ಶೆಡ್ಯೂಲ್ ಬಿಟ್ಟಿದ ತಕ್ಷಣ ನಮಗೆ ಸ್ಟೇಟ್ ಕೌನ್ಸಿಲಿಂಗು ಕೂಡ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಮಗೆ ಐಡಿಯಾ ಗೊತ್ತಾಗುತ್ತೆ. ನೀವು ಸ್ಟೇಟ್ ಕೌನ್ಸಿಲಿಂಗ್ನ ಆಗಸ್ಟ್ 1st ವೀಕ್ ಅಥವಾ 2nd ವೀಕಲ್ಲಿ ಒಂದು ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತೀರಾ. ಅದು ಅವ್ರು ಬಂದ್ಬಿಟ್ಟು ನಿಮಗೆ ಶಾರ್ಟ್ಲಿ ಕನ್ಫರ್ಮ್ ಮಾಡ್ತಾರೆ. ಸರಿನಾ? ಈ ರೀತಿ ನಿಮಗೆ ಕೌನ್ಸಿಲಿಂಗ್ ಪ್ರೊಸೀಜರ್ ಎಲ್ಲ ಕೂಡ ಸ್ಟಾರ್ಟ್ ಆಗ್ತಿದೆ. ಮತ್ತು ಪೇಯ್ಡ್ ಮೆಂಬರ್ಶಿಪ್ ಬೇಕಂದರೆ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.